ಅನೇಕ ಮಕ್ಕಳಿಗೆ ಹೊಸ ಆಶಾ ಕಿರಣವಾಗಿ ವೈದ್ಯಕೀಯ ಸೇವೆ ಮೂಲಕ ಹೆಸರಾದ ಡಾಕ್ಟರ್ ಡಿಎಚ್ ಕಡದಳ್ಳಿ. ರಾಯಚೂರು ಸದ್ದು ಗದ್ದಲ ಹಮ್ಮು ಬಿಮ್ಮು ಇಲ್ಲದೆ ಬಡತನದ ಬೇಗೆಯಲ್ಲಿ ಬದುಕುವ ಅನೇಕ ಮಕ್ಕಳಿಗೆ ಹೊಸ ಆಶಾ ಕಿರಣವಾಗಿ ವೈದ್ಯಕೀಯ ಸೇವೆ ಮೂಲಕ ಸಮಾಜದಲ್ಲಿನ ಬಡ ಜನರ ಕಲ್ಯಾಣಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಬಡವರ ಆಶಾ ಕಿರಣವಾಗಿದ್ದಾರೆ. ಇವರು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಬೈಪಾಸ್ ರೋಡ್ ಶಾದಿ ಮಹಲ್ ಹತ್ತಿರ ಇರುವ ತಮ್ಮದೇ ಆದಂತಹ ರಾಘವೇಂದ್ರ ಮಕ್ಕಳ ಆಸ್ಪತ್ರೆಯಲ್ಲಿ ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ಸಾಧನೆ ಹೇಳಬೇಕಾಗಿದೆ. ಹೌದು, ಇತ್ತೀಚೆಗೆ ಕೆಲವರು ದೇವಸ್ಥಾನ, ಶಾಲೆ ಸೇರಿದಂತೆ ಇನ್ನಿತರೆ ಕಡೆ ಸಮಾಜದ ಮುಂಚೂಣಿಯಲ್ಲಿ ಸ್ಥಳಗಳಿಗೆ ಸಣ್ಣ ವಿದ್ಯುತ್ ದೀಪ ದಾನ ಮಾಡಿದ್ರು. ಅದರ ಮೇಲೆ ದಾನಿಗಳ ತಮ್ಮ ಹೆಸರು ಅಚ್ಚೊತ್ತಿರುತ್ತಾರೆ. ಅಲ್ಲದೆ ಇತ್ತೀಚೆಗೆ ಸಮಾಜದ ಸೇವೆ ಎಂದು ಅಪಹಾಸ್ಯ ಮಾಡುವವರೇ ಅನೇಕ. ಇಂತಹ ಸಂದರ್ಭದಲ್ಲಿ ಬಡ ಸಾವಿರಾರು ಸಣ್ಣ ಮಕ್ಕಳಿಗೆ ದೇವರಾಗಿದ್ದಾರೆ ಎನ್ನಬಹುದು. ಸಮಾಜದ ಬಹುಮುಖ ಸೇವೆ ನೀಡಿರುವ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಡಿಎಚ್ ಕಡದಳ್ಳಿ ಎಂಬಿಬಿಎಸ್, ಡಿಸಿಎಚ್, ಡಿಎಂಸಿಎಚ್ ಇವರು ಲಿಂಗಸುಗೂರು ತಾಲೂಕು ಸೇರಿದಂತೆ ಪ್ರತಿಯೊಂದು ಹಳ್ಳಿಯ ಜನರಿಗೆ ಅತ್ಯಂತ ಚಿರಪರಿಚಿತ ವೈದ್ಯರಾಗಿದ್ದಾರೆ. ಡಾಕ್ಟರ್ ಡಿಎಚ್ ಕಡದಳ್ಳಿ ಅವರು ಮುಂದೆ ಬಡವರು ಸ್ವಲ್ಪ ಕಣ್ಣೀರು ಹಾಕಿದರೆ ಸಾಕು ಅವರ ಮನಸ್ಸು ಮಿಡಿಯುವ ಸರಳತೆ ವೈದ್ಯರು ಎಂದು ಹೇಳಬಹುದು. ಆಸ್ಪತ್ರೆಗೆ ಹೋಗಿ ತಮ್ಮ ಮಕ್ಕಳನ್ನ ತೋರಿಸಿ, ಹಣ ಇಲ್ಲ ಸರ್, ನಮ್ಮಲ್ಲಿ ಇಷ್ಟೇ ಇದೆ ಎಂದ್ರೆ ಸಾಕು, ತಕ್ಷಣ ನಗು ನಗುತ್ತಾ ಮಾತನಾಡಿ, ಮೊದಲು ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮಲ್ಲಿ ಇದ್ದಷ್ಟು ಹಣ ಕೊಟ್ಟು ಹೋಗಿ ಸಾಕು ಎನ್ನುವ ಸರಳತೆ ಈ ವೈದ್ಯರದ್ದಾಗಿದೆ. ಬಡವರ ಹತ್ತಿರ ಒತ್ತಾಯವಾಗಿ ಹಣ ಕೇಳಿದ್ದು ಇಲ್ಲಿಯವರೆಗೆ ಒಂದು ಉದಾಹರಣೆ ಕೂಡ ಇಲ್ಲ. ಅಲ್ಲದೆ ಒಟ್ಟಾರೆಯಾಗಿ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ಲಿ, ಪಾಲಕರು ಆರೋಗ್ಯ ಚೆನ್ನಾಗಿ ಇರಬೇಕು ಎಂಬ ಉದ್ದೇಶದಿಂದ ಆಸ್ಪತ್ರೆಗೆ ಬರುವ ಕಡು ಬಡವರ ಮಕ್ಕಳಿಗೆ ನಗು ನಗುತ್ತಾ ತಮ್ಮ ಕೈಲಾದಷ್ಟು ವೈದ್ಯಕೀಯ ಮೂಲಕ ಸಹಾಯ ಮಾಡುವ ಸಮಾಜ ಸೇವೆಗೆ ಸೈ ಎನಿಸಿಕೊಂಡವರು ಇವರು. ಆಸ್ಪತ್ರೆಗೆ ಬರುವ ಅದೆಷ್ಟೋ ಮಕ್ಕಳು ಸಾವು ನೋವುಗಳ ಮಧ್ಯೆ ನರಳಾಡುತ್ತಿರುವುದು ನಾವು ಕಂಡಿದ್ದೇವೆ. ಅಂತಹ ಬಡ ಮಕ್ಕಳಿಗೆ ಕೂಡಲೇ ಸ್ಪಂದಿಸಿ ಅವರಿಗೆ ಧೈರ್ಯ ಹೇಳಿ, ಅಂತಹ ಮಕ್ಕಳಿಗೆ ಹಣದಲ್ಲಿ ಕೂಡ ಕಡಿಮೆ ಮಾಡಿ ಅತ್ಯುತ್ತಮ ಚಿಕಿತ್ಸೆ ನೀಡುವ ಹೃದಯವಂತಿಕೆ ಈ ಡಾಕ್ಟರದ್ದಾಗಿದೆ. ಸುಮಾರು ವರ್ಷಗಳಿಂದ ಬಡವರ ಮಕ್ಕಳನ್ನ ತಾವು ಮನಗಂಡು ಸಮಾಜ ಸೇವೆಯಲ್ಲಿ ತುಡಿತ ಹೊಂದಿರುವ ಕಾಳಜಿ ಕರುಣಾ ಜೀವಿ ಡಾಕ್ಟರ್ ಡಿಎಚ್ ಕಡದಳ್ಳಿ ಅವರು. ಮಕ್ಕಳಿಗೆ ಯಾವ ಕಾಯಿಲೆ ಇರಲಿ 2-3 ದಿನಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಅವರನ್ನ ಗುಣಮುಖರನ್ನಾಗಿ ಮಾಡ್ತಾರೆ. ಅಂಗವಿಕಲ ಇರುವ ಮಕ್ಕಳಿಗೆ ಉಚಿತ ಚಿಕಿತ್ಸೆ. ಹೌದು, ಇತ್ತೀಚೆಗೆ ಖಾಸಗಿ ಆಸ್ಪತ್ರೆ ಎಂದ ತಕ್ಷಣ ಹಣದ ಆಸ್ಪತ್ರೆ ಎನ್ನುತ್ತಾರೆ. ಅಂತಹದ್ರಲ್ಲಿ ಈ ಆಸ್ಪತ್ರೆಯಲ್ಲಿ ಹಣಕ್ಕಿಂತ ಗುಣ ಮೇಲು ಎನ್ನುವಂತೆ ತಾಲೂಕಿನಲ್ಲಿ ಅಂಗವಿಕಲ ಮಕ್ಕಳಿಗೆ ಸಂಪೂರ್ಣ ಉಚಿತ ವೈದ್ಯಕೀಯ ವೆಚ್ಚ ಭರಿಸುತ್ತಾರೆ. ಇತ್ತೀಚೆಗೆ ಇವಾಗಿನ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಒಂದು ವೇಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರೆ ಹಣ ನೀಡಿದ ಮೇಲೆಯೇ ಮೃತ ವ್ಯಕ್ತಿಯನ್ನ ಮನೆಗೆ ಬಿಡುವ ಆಸ್ಪತ್ರೆಗಳೇ ಅತಿ ಹೆಚ್ಚು. ಅಂತಹದ್ರಲ್ಲಿ ಈ ರಾಘವೇಂದ್ರ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅಥವಾ ಹಾಗೂ ಯಾವುದೇ ತರಹದ ಗಂಭೀರ ಕಾಯಿಲೆಗೆ ತುತ್ತಾಗಿ ಮರಣ ಹೊಂದಿದರೆ ಆಸ್ಪತ್ರೆಯ ಬಿಲ್ಲು 1 ರೂಪಾಯಿ ಕೂಡ ತೆಗೆದುಕೊಳ್ಳುವುದಿಲ್ಲ. ಇಂತಹ ಅಪರೂಪದ ಸೇವಾ ಮನೋಭಾವ ಡಾಕ್ಟರ್ ಡಿಎಚ್ ಕಡದಳ್ಳಿಯವರು ಲಿಂಗಸುಗೂರು ತಾಲೂಕು ಜನರಿಗೆ ತುಂಬಾ ಆಶ್ರಯವಾಗಿದ್ದಾರೆ ಎನ್ನುತ್ತಾರೆ. ವೈದ್ಯೋ ಹರಿನಾರಾಯಣ ಎಂಬ ಮಾತು ಸುಳ್ಳಲ್ಲ. ಎಲ್ಲರೂ ವೈದ್ಯರನ್ನ ದೇವರಂತೆ ಕಾಣ್ತಾರೆ. ವೈದ್ಯರು ಜೀವ ನೀಡುವ ಭಗವಂತರು. ಹಾಗಾಗಿ ವೈದ್ಯರನ್ನ ಶ್ರೇಷ್ಠ ಭಾವನೆಯಿಂದ ಕಾಣ್ತಾರೆ ಎಂಬುದಕ್ಕೆ ಇಲ್ಲಿನ ಹಿರಿಯ ಡಾಕ್ಟರ್ ಡಿಎಚ್ ಕಡದಳ್ಳಿಯವರೇ ಸಾಕ್ಷಿ. ಇವರು ಬಡವರ ಹೊಸ ಆಶಾ ಕಿರಣವಾಗಿ ಹೊರಹೊಮ್ಮುತ್ತಿರುವ ಹಿರಿಯ ಡಾಕ್ಟರ್ ಡಿಎಚ್ ಕಡದಳ್ಳಿ ಅವರ ಸಮಾಜ ಸೇವೆ ಕುರಿತು ಪತ್ರಿಕೆ ಕೆಲವರನ್ನ ಸಂಪರ್ಕಿಸಿದಾಗ ಅಭಿಮಾನದ ಹೊಳೆ ಹರಿಸಿದ ಅನೇಕ ಸಾರ್ವಜನಿಕರು ಇಂದಿನ ಕಾಲದಲ್ಲಿ ಬಡವರ ಬಗ್ಗೆ ಕಾಳಜಿ ಇಲ್ಲದವರೇ ಅಧಿಕ. ಆದರೆ ಬಹು ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಲಿಂಗಸುಗೂರು ತಾಲೂಕಿನಲ್ಲಿ ಇರುವಂತಹ ಡಾಕ್ಟರ್ ಡಿಎಚ್ ಕಡದಳ್ಳಿ ಅವರು ನಮ್ಮ ಹೆಮ್ಮೆಯ ವೈದ್ಯರು. ನನ್ನ ಮಗುವಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ನನ್ನ ಹತ್ತಿರ ಹಣ ಇದ್ದಿರಲಿಲ್ಲ. ತಾವು ಚಿಕಿತ್ಸೆ ನೀಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಕಳಿಸಿದಂತಹ ನಿಷ್ಠಾವಂತ ವೈದ್ಯರು ಇವರು. ನಮ್ಮ ತಾಲೂಕಿನಲ್ಲಿ ಇರುವುದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಎಂತಾರೆ ನಾಗಮ್ಮ ಯಲ್ಲಮ್ಮ ಎನ್ನುವವರು. ಇವರ ಸ್ವಂತ ಆಸ್ಪತ್ರೆಯಲ್ಲಿ ಇದ್ದು ವೈದ್ಯಕೀಯ
ಮಾಡುತ್ತಾರೆ. ದುಡಿದು ಉಳಿದ ಹಣವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ವೈದ್ಯಕೀಯ ಮೂಲಕ ಈ ರೀತಿ ಅಂಗವಿಕಲರಿಗೆ ಕಡು ಬಡವರಿಗೆ ಹಣವನ್ನ ಹಂಚುವ ಕಾರ್ಯವನ್ನ ಮಾಡುತ್ತಿರುವುದು ಇವರಿಗೆ ಭಗವಂತ ಅವರ ಸೇವಾ ಮನೋಭಾವಕ್ಕೆ ಮತ್ತಷ್ಟು ಬಲ ನೀಡಲಿ ಎಂದು ನೂರಾರು ಜನರು ವೈದ್ಯರಿಗೆ ಶುಭ ಹಾರೈಸಿದರು.